ಬಾಂಗ್ಲಾದೇಶದಲ್ಲಿ 19,000 ಭಾರತೀಯರು ಇರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಈಗಾಗಲೇ ಬದ್ಧವಾಗಿದೆ. ಅದಕ್ಕೆ ಬೇಕಾಗಿರೋ ಸೇಫ್ ಪ್ಯಾಸೇಜ್ ಅನ್ನ ಮಾಡ್ತಾ ಇದೀವಿ ನಾವು ಅಂತ ವಿದೇಶಾಂಗ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಸ್ ಆರ್ ಆನ್ ಅಟ್ಯಾಕ್ ಅಂತ ಹೇಳಿ ಈಗ ಟ್ರೆಂಡಿಂಗ್ ಅಲ್ಲಿದೆ ಟ್ವಿಟರ್ನಲ್ಲೆಲ್ಲ. ಸೊ ಈ ವಿಚಾರ ದೇಶದಲ್ಲೂ ಕೂಡ ಬಹಳಷ್ಟು ಸುದ್ದಿ ಆಗ್ತಾ ಇರೋ ಬೆನ್ನಲ್ಲೇ ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಆಗ್ತಾ ಇದೆ. ಭಾರತೀಯರು ಎಲ್ಲರನ್ನೂ ಕೂಡ ವಾಪಸ್ ಕರ್ಕೊಂಡು ಬರುವಂತಹ ವಿಚಾರ ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆನಲ್ಲಿ ಹಿಂದೂಗಳ ಸ್ಥಿತಿ ಶೋಚನೀಯವಾಗಿದೆಯೋ ಅಲ್ಲೆಲ್ಲ ರಕ್ಷಣೆ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಭಾರತ ಸರ್ಕಾರದ ವತಿಯಿಂದ ಜೈಶಂಕರ್. India-Bangladesh relations have been exceptionally close for many decades over many governments. Concern about recent violence and instability there is shared across the political spectrum. Since the election in January 2024, there has been considerable tension, deep divides, and growing polarization in Bangladesh politics. This underlying foundation aggravated a student agitation that started in June this year. There was growing violence, including attacks on public buildings and infrastructure, as well as traffic and rail obstruction. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಒಂದು ಇರುವಂತಹ ಆತಂಕ ಅಂತ ಹೇಳಿದ್ರೆ ಭಾರತೀಯರಿಗೆ ಸೇಫ್ ಪ್ಯಾಸೇಜ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಜೊತೆಗೆ ಅಲ್ಲಿರೋರನ್ನ ಸೇಫ್ ಜಾಗಕ್ಕೆ ಎವ್ಯಾಕ್ಯುಯೇಟ್ ಮಾಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಹೇಗೆ ಮಾಡ್ತಾ ಇದೆ ಅಂತ ಅಶ್ಯೂರೆನ್ಸ್ ಅನ್ನಂತೂ ಜೈಶಂಕರ್ ಅವರು ಕೊಟ್ಟಿದ್ದಾರೆ. ಉಳಿದಂತೆ ಏನೇನು ಮಾಹಿತಿ ಇದೆ? ಖಂಡಿತ ಮಮತಾ, ನೀವು ಹೇಳಿದ ಸರಿ. ಪ್ರತಿಭಟನೆ ಈಗ ದಾರಿ ತಪ್ತಾ ಇರುವಂತದ್ದು ಬಹುತೇಕ ನಿಶ್ಚಿತ ಆಗಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಬೆಳವಣಿಗೆಗಳೇನಿದಾವೆ ಆ ಬೆಳವಣಿಗೆಗಳನ್ನು ಯಾರು ಒಪ್ಪತಕ್ಕದಲ್ಲ. ಈವರೆಗೂ ಕೂಡ ಏನು ಪ್ರತಿಭಟನೆ ನಡೆದಿತ್ತು ಆ ಪ್ರತಿಭಟನೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಬೆಂಬಲ ವ್ಯಕ್ತ ಆಗಿತ್ತು. ಆ ಮೀಸಲಾತಿ ವಿರುದ್ಧವಾಗಿ ಆ ವಿದ್ಯಾರ್ಥಿಗಳು ಯುವಕರು ಕೇಳ್ತಾ ಇರುವಂತದ್ದು ಸರಿ ಅನ್ನೋ ರೀತಿಯಾದಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ನಡೀತಿರುವಂತಹ ಬೆಳವಣಿಗೆಗಳು ಯಾರು ಕೂಡ ಒಪ್ಪತಕ್ಕದಲ್ಲ. ಯಾಕೆಂದ್ರೆ ಅಲ್ಲಿನ ಮೈನಾರಿಟಿಗಳ ಮೇಲೆ ಹಲ್ಲೆ ನಡೀತಾ ಇರುವಂತದ್ದು, ಮುಖ್ಯವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಆ ಮಂದಿರಗಳನ್ನ ದೇವಸ್ಥಾನಗಳನ್ನ ಅಲ್ಲಿರುವಂತಹ ಮೂರ್ತಿಗಳನ್ನ ಭಗ್ನಗೊಳಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಮಾಡ್ತಾ ಇರುವಂತದ್ದು. ಹೀಗಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು, ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂತದನ್ನ ಕೂಡ ಗಮನಿಸ್ತಾ ಇದೀವಿ. ಹೀಗಾಗಿ ಭಾರತ ಕೂಡ ಒಂದು ರೀತಿ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಅಲ್ಲಿ ಸುಮಾರು 19,000 ಜನ ವಿದ್ಯಾರ್ಥಿಗಳು ಭಾರತೀಯರಿದ್ದಾರೆ. ಅದನ್ನು ಹೊರತುಪಡಿಸಿ ಕೆಲಸದ ನಿಮಿತ್ತ ಹೋದಂತ ಪ್ರಜೆಗಳು ಕೂಡ ಬೇರೆ ಆಗಿರುವಂತದ್ದು. ಈಗಾಗಲೇ 9,000 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು 10,000 ಜನ ವಿದ್ಯಾರ್ಥಿಗಳು ಬರಬೇಕಾಗಿದೆ. ಇದ್ರ ಜೊತೆಗೆ ಸಿವಿಲಿಯನ್ಸ್ ಬೇರೆ ಬೇರೆ ವಲಯದಲ್ಲಿ ಏನಿದ್ದಾರೆ ಅವರ ಕೌಂಟ್ ಅನ್ನ ಕೂಡ ಮಾಡಬೇಕಾಗಿರುವಂತದ್ದು. ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸಂಖ್ಯೆಗಳು ಬಂದಿಲ್ಲ. ಈಗ ಅವ್ರನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಬಾಂಗ್ಲಾದೇಶ ದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಮನೆಯಿಂದ ಯಾರು ಕೂಡ ಹೊರಗಡೆ ಬರಬೇಡಿ, ಎಲ್ಲೆಲ್ಲಿ ಇದ್ದೀರಿ ಅಲ್ಲಲ್ಲೇ ಸೇಫ್ ಆಗಿರಕ್ಕೆ ಟ್ರೈ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಇಂಡಿಯನ್ ಎಂಬಸಿ ಮನವಿಯನ್ನ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಈಗ ಪ್ರಕ್ರಿಯೆಗಳು ಕೂಡ ನಡೀತಿದ್ದಾವೆ. ಬಹುಶಃ ಒಂದೆರಡು ದಿನಗಳ ಕಾಲ ಈ ಪರಿಸ್ಥಿತಿ ಒಂದು ಸ್ವಲ್ಪ ಹತೋಟಿಗೆ ಬಂದ ಬಳಿಕ ಅಲ್ಲಿರುವಂತಹ ಭಾರತೀಯರನ್ನು ವಾಪಸ್ ಕರೆತರುವಂತ ನಿಟ್ಟಿನಲ್ಲೂ ಕೂಡ ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಸರ್ಕಾರ ಮಾಡುವಂತ ಸಾಧ್ಯತೆಗಳಿದಾವೆ. ಈ ಹಿಂದೆ ಬೇರೆ ಬೇರೆ ಅಫ್ಘಾನಿಸ್ತಾನ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಸ್ರೇಲ್ನಲ್ಲಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಏರ್ ಲಿಫ್ಟ್ ಮಾಡಲಾಯಿತೋ ಅದೇ ರೀತಿ ಏರ್ ಲಿಫ್ಟ್ ಮಾಡುವಂತಹ ಪ್ರಯತ್ನ ಏನಾದ್ರೂ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಮುಂದಿನ ಒಂದು ಸ್ವಲ್ಪ ದಿನಗಳಲ್ಲಿ ಏನಾದ್ರೂ ಪರಿಸ್ಥಿತಿ ಸುಧಾರಿಸಿದ್ರೆ ಈ ರೀತಿಯಾದಂತಹ ಯಾವುದೇ ಬೆಳವಣಿಗೆಗಳಾಗಲ್ಲ. ಒಂದು ವೇಳೆ ಇದೇ ರೀತಿಯಾದಂತಹ ಹಿಂಸಾಚಾರ ಮುಂದುವರೆದಂತಹ ಸಂದರ್ಭದಲ್ಲಿ ಆಗ ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಆದಾಗ್ಯೂ ಕೂಡ ಹಿಂದೂಗಳ ಮೇಲೆ ನಡೀತಿರುವಂತಹ ಒಂದು ಹಿಂಸಾಚಾರ ಏನಿದೆ ಅದು ಭಾರತದಲ್ಲೂ ಕೂಡ ಒಂದು ರೀತಿ ಆತಂಕವನ್ನು ಹುಟ್ಟಿಸಿರುವಂತದ್ದು. ಮಮತಾ, ಶಬೀರ್, ನನ್ಗೆ ಇಲ್ಲಿ ಇರುವಂತಹ ಮತ್ತೊಂದು ಮೇನ್ ಕ್ವೆಶ್ಚನ್ ಅಂದ್ರೆ ಇದೊಂದು ಲೀಡರ್ಲೆಸ್ ಮೂವ್ಮೆಂಟ್, ಇಷ್ಟು ದೊಡ್ಡ ದಂಗೆನ ಎಬ್ಸಿರೋದು. ಲೀಡರೇ ಇಲ್ದಿರ್ಬೇಕಾದ್ರೆ ಈ ಸೇನೆಯವರು ಯಾರ ಮೂಲಕ ಇದನ್ನೆಲ್ಲ ತಹಬದಿಗೆ ತರಿಸ್ತಾರೆ, ಹೇಗ್ ತರಿಸ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಬಹಳಷ್ಟು ಜನ ಈಗ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಏನ್ ವಿಶ್ಲೇಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದ ISI ಫಂಡು ಇಲ್ಲಿರುವಂತಹ ಅನೇಕ ವಿಪಕ್ಷಗಳಿಗೆ ಅಂದ್ರೆ ಅವಾಮಿ ಲೀಗ್ ಬಿಟ್ಟು ಅನೇಕ ವಿಪಕ್ಷಗಳಿಗೆ ದುಡ್ಡು ಬಂದಿದೆ. ಆ ದುಡ್ಡು ಹೀಗೆಲ್ಲ ದಂಗೆ ಏಳಿಸ್ತಾ ಇದೆ. ಅದನ್ನ ಮೊದಲು ಕಟ್ ಮಾಡಿದ್ರೆ ಎಲ್ಲವೂ ಸರಿ ಆಗುತ್ತೆ, ಇಲ್ಲಾಂದ್ರೆ ಈ ಅರಾಜಕತೆ ಆಮೇಲೆ ಇಂಡಿಯಾಗೆ ಥ್ರೆಟ್ ಆಗುವಂತಹ ವಿಚಾರ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಎರಡು ಸವಾಲಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಮತಾ, ಖಂಡಿತವಾಗ್ಲೂ ಆ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಕಳೆದ ಜೂನ್
2ನೇ ತಾರೀಕು ಅಥವಾ 3ನೇ ತಾರೀಕಿಂದ ಈ ಪ್ರತಿಭಟನೆ ಶುರುವಾಗುತ್ತೆ. ಸುಮಾರು 2 ತಿಂಗಳುಗಳ ಕಾಲ ನಿರಂತರವಾದಂತಹ ಪ್ರತಿಭಟನೆಗಳಲ್ಲಿ ನಡೆಯುತ್ತೆ. ಇಷ್ಟು ಸುದೀರ್ಘವಾದಂತಹ ಪ್ರತಿಭಟನೆ ನಡಿಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಹಣಕಾಸಿನ ನೆರವು ಕೂಡ ಬೇಕಾಗುತ್ತೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಬೆಂಬಲಗಳು ಕೂಡ ಬೇಕಾಗುತ್ತೆ. ಈ ಬೆಂಬಲ ವಿದ್ಯಾರ್ಥಿಗಳಿಗೆ ಅಥವಾ ಆ ಮುಖಂಡರುಗಳಿಗೆ ಹೇಗೆ ಸಿಕ್ತು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕಿದ್ರು, ಕಂಡಲ್ಲಿ ಗುಂಡಿಟ್ಟು ಕೊಲ್ಲುವಂತಹ ಆರ್ಡರ್ಗಳನ್ನ ಕೂಡ ಮಾಡಲಾಗಿತ್ತು. ಯಾವುದಕ್ಕೂ ಕೂಡ ಮಣಿಯದೆ ನಿರಂತರವಾದಂತಹ ಪ್ರತಿಭಟನೆ ಹೇಗೆ ನಡೀತು ಅನ್ನುವಂಥದ್ದು ಕೂಡ ಒಂದು ತನಿಖೆಯ ಭಾಗವಾಗುತ್ತೆ. ಮುಂದೆ ಇದರ ಹಿಂದೆ ಯಾರ ಕೈವಾಡ ಇದೆ, ಪಾಕಿಸ್ತಾನ ಅಥವಾ ಚೀನಾ ಕೈವಾಡ ಇದೆಯಾ ಅನ್ನುವಂತಹ ಒಂದಿಷ್ಟು ತನಿಖೆಗಳು ಕೂಡ ಆಗ್ಬೇಕಾಗತ್ತೆ. ಸದ್ಯಕ್ಕೆ ಒಂದಿಷ್ಟು ವಿಶ್ಲೇಷಕರು ಹೇಳುವಂತದ್ದು ಇದರ ಹಿಂದೆ ಚೀನಾ ಮತ್ತೆ ಪಾಕಿಸ್ತಾನದ ಕೈವಾಡ ಇರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದ್ ಪಾರ್ಟ್. ಇದ್ರ ಜೊತೆಗೆ ಮುಖ್ಯವಾಗಿ ಈಗ ಈ ಒಂದು ಪರಿಸ್ಥಿತಿಯನ್ನ ತಹಬದಿಗೆ ತರುವಂತಹ ಜವಾಬ್ದಾರಿ ಇರುವಂತದ್ದು ಅಲ್ಲಿಯ ಸೇನೆಯ ಮೇಲೆ. ನಿನ್ನೆ ಅಷ್ಟೇ ಅಲ್ಲಿನ ಸೇನಾ ಮುಖ್ಯಸ್ಥರು ಕೂಡ ಹೇಳ್ತಾ ಇದ್ರು, ಹಿಂಸೆಯನ್ನ ಮಾಡಬೇಡಿ, ಶಾಂತಿಯನ್ನ ಕಾಪಾಡುವಂತ ಪ್ರಯತ್ನವನ್ನ ಮಾಡಿ, ಎಲ್ಲವನ್ನ ಕೂಡ ಸರಿಪಡಿಸ್ತೀವಿ, ಮತ್ತೆ ಒಂದು ಮಧ್ಯಂತರ ಸರ್ಕಾರವನ್ನು ಕೂಡ ನಾವು ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳನ್ನ ಶುರು ಮಾಡಿದೀವಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಸೇನೆಯ ಮಾತನ್ನ ಜನರು ಕೇಳುವ ಪರಿಸ್ಥಿತಿ ಇಲ್ಲ. ಒಂದ್ ವೇಳೆ ಸೇನೆ ಏನಾದ್ರೂ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಈಗಿನ ಪ್ರತಿಭಟನಾಕಾರರು ಸೇನೆಯ ವಿರುದ್ಧವೂ ಕೂಡ ದಂಗೇಳುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಪರಿಸ್ಥಿತಿ ಬಹಳಷ್ಟು ಸೂಕ್ಷ್ಮವಾಗಿದೆ ಮಮತಾ. ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟು 17 ಕೋಟಿ ಪಾಪ್ಯುಲೇಷನ್ ಇದೆ ಈ ಬಾಂಗ್ಲಾದೇಶದಲ್ಲಿ. ಅದರಲ್ಲಿ 3,20,00,000 ಜನ ಅನ್ಎಂಪ್ಲಾಯ್ಡ್. ಈಗ ರೋಡಿಗೆ ಇಳಿದಿರೋರು ಅವರೇ ಅನ್ನೋದು ಬಾಂಗ್ಲಾದೇಶದ ಸಮರ್ಥಕರು ಹೇಳ್ತಾ ಇರೋ ಮಾತು. ಬಟ್ ರೋಡಿಗಿಳಿದು ನೀವು ಪ್ರತಿಭಟನೆ ಮಾಡಿದ್ರಿ, ರಾಜೀನಾಮೆಯನ್ನ ಪ್ರಧಾನಿ ಕೊಟ್ರು, ಸರಿ. ಬಟ್ ಈಗ ನೀವು ಹಿಂದೂಗಳ ಮನೆಗಳ ಮೇಲೆ ಟಾರ್ಗೆಟ್ ಮಾಡ್ತಿದ್ರಲ್ಲ, ಇದು ಯಾಕೆ? ಇದು ಕ್ರಾಂತಿಯ ಹೆಸರಲ್ಲಿ ನೀವು ಮಾಡ್ತಾ ಇರುವಂತಹ ಕ್ರೂರತ್ವ ಅಲ್ವಾ, ಹೊಲಸು ಮನಸ್ಥಿತಿ ಅಲ್ವಾ? ಇದು ಪ್ರಶ್ನೆಯಾಗಿ ಉಳಿತಾ ಇದೆ. ಕ್ರಾಂತಿಯ ಹೆಸರಲ್ಲಿ ನಾವು ಕ್ರಾಂತಿಕಾರರು ಅಂತ ಹೇಳ್ಕೊಳ್ಬೇಡಿ, ಮೇಲೆ ಕ್ರಾಂತಿಕೋರರು ಅಂತ ಹೇಳಿ. ಮತ್ತು ಶಾಂತಿಯ ಬಗ್ಗೆ ಪಾಠ ಮಾಡೋರು, ಸೌಹಾರ್ದತೆ ಬಗ್ಗೆ ಪಾಠ ಮಾಡೋರು ಇದನ್ನು ಹೇಗೆ ಖಂಡಿಸ್ತಾರೆ, ಎಷ್ಟು ಮಟ್ಟಿಗೆ ಖಂಡಿಸ್ತಾರೆ ಅಂತ ನನಗೂ ಕೂಡ ಕುತೂಹಲ ಇದೆ.